ಅದು ಏನು ಕಲ್ಲಾಗಿರೋದಣ್ಣ ಅದು? ಕಲ್ಲಾಗಿರೋದು. ಹಾಂ ಹಾಂ. ಸೊ ಇಲ್ಲೆಲ್ಲ ನೋಡಿ ಕಲ್ಲುಗಳೆಲ್ಲ ಒಂಥರ ವಿಚಿತ್ರವಾಗಿದೆ, ಉದ್ದುದ್ದಕ್ಕೆ ಒಂಥರ ಇಲ್ಲ ಬೇರೆ ಕಡೆ ನೋಡೋದಕ್ಕೂ ಇದು ನೋಡೋದಕ್ಕೂ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇರೋ ಜಾಗ ನಮ್ಮ ನಂಜನಗೂಡು ಹತ್ರನೇ ಇರೋ ಕಾರ್ಯಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಸೊ ನಮ್ಮ ನಂಜನಗೂಡಿಂದ ಸುಮಾರು ಒಂದು 19 ಕಿಲೋಮೀಟ್ರ್ ಆಗುತ್ತೆ. ಸೊ ಓಕೆ ಬನ್ನಿ, ಒಳ್ಳೆ ಪ್ರಕೃತಿ ಇರುವಂಥ ದೇವಸ್ಥಾನ ನೋಡ್ಕೊಂಬರೋಣ. ಸ್ನೇಹಿತರೆ ಬೆಟ್ಟಕ್ಕೆ 6 ಗಂಟೆ ಆದಮೇಲೆ ಯಾರು ಬರಬಾರ್ದು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಗೇಟ್ ಹಾಕಿರ್ತಾರೆ. ಸೊ ನಾವು ಎಷ್ಟೊತ್ತಿಗೆ ಹೋದ್ರೂ ಸಂಜೆ 5 ಗಂಟೆ ಒಳಗಡೆ 6 ಗಂಟೆ ಒಳಗಡೆ ವಾಪಸ್ ಬರಬೇಕು. ಸೊ ಇಲ್ಲಿ ಏನಂದರೆ ಮೇಲ್ಗಡೆ ಉಳ್ಕೊಳ್ಳೋ ಹಾಗಿಲ್ಲ. ಸೊ ಇಲ್ಲೇನೋ ಒಂದು ಪ್ರಕೃತಿ ಚೇಂಜ್ ಆಗುತ್ತೆ. ಮತ್ತು ಎಲ್ಲರ ನಂಬಿಕೆ ಏನಂದರೆ ಇಲ್ಲಿ ಇದ್ದರೆ ರಾತ್ರಿ ಹೊತ್ತು ಕಲ್ಲಾಗ್ಬಿಟ್ರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾರೂ ರಾತ್ರಿ ಹೊತ್ತು ಇರೋದಿಲ್ಲ. ಸೊ ಬೆಟ್ಟ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಈಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮರಗಳಲ್ಲಿ ಚಿಗುರಿಲ್ಲ. ಸೊ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಸ್ನೇಹಿತರೆ ಫೈನಲ್ ಆಗಿ ಕಾರ್ಯಸಿದ್ದೇಶ್ವರ ಬೆಟ್ಟ ಮೇಲ್ಗಡೆ ಬಂದಿದ್ದೀವಿ. ಸೊ ಓಕೆ ಬನ್ನಿ, ಜಾಸ್ತಿ ಜನ ಏನಿಲ್ಲ ಇವತ್ತು, ಯಾಕೆಂದರೆ ಅಷ್ಟಾಗಿ ಯಾರೂ ಗೊತ್ತಿಲ್ಲ ಜಾಗ. ಸೊ ಒಳಗಡೆ ಹೋಗೋಣ ಇವಾಗ. ಸೊ ನೋಡಿ ಇಲ್ಲಿಂದ ಬಂದ್ವಲ್ಲ ಅದೇ ದಾರಿ ಇದು ಕಾಣ್ತಾ ಇದೆ. ಸೊ ಬೆಟ್ಟ ಹತ್ತಿ ಮೇಲ್ಗಡೆ ಬರಬೇಕು. ಫುಲ್ಲು ಗ್ರೀನರಿ ಆಗಿದೆ. ಸೊ ಜನ ಜಾಸ್ತಿ ಯಾರೂ ಇಲ್ಲ. ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ. ನೋಡಿ ಬಸ್ಸಪ್ಪ ಅಲ್ಲಿ ಮೇಲ್ಗಡೆ, ಅದು ಮೇಲ್ಗಡೆ ಹೋಗ್ಬೋದು. ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ. ಜಾಸ್ತಿ ಜನನೇ ಇದೆ ಇವತ್ತು. ಸೊ ಇದೊಂದೇ ದೇವಸ್ಥಾನ ಯಾವಾಗಲೂ ರಶ್ ಇಲ್ಲದೆ ಇರೋದು, ಯಾಕೆಂದರೆ ಅದಕ್ಕೆ ನಾವು ಇಲ್ಲಿ ಬರೋದು ಇಷ್ಟ ಆಗುತ್ತೆ. ಜಾಸ್ತಿ ಟ್ರಾಫಿಕ್ ಇರೋಲ್ಲ, ಏನಿರಲ್ಲ, ಆರಾಮಾಗಿ ಬರ್ಬೋದು. ಸೊ ಓಕೆ ಒಳಗಡೆ ಹೋಗೋಣ. ಸೊ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಇದು ಮೇಲ್ಗಡೆಯಿಂದ ಚೆನ್ನಾಗಿ ಕಾಣ್ತಾ ಇದೆ ಸ್ಥಾನದ ಒಳಗಡೆ. ಇದು ಬಸ್ಸಪ್ಪ. ಓಕೆ ಫೈನಲ್ ಆಗಿ ದೇವಸ್ಥಾನ ಕಡೆ ಹೋಗಿದ್ದು ಬಂದ್ವಿ. ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಾಕಬೇಕು ಅಂದ್ಬಿಟ್ಟು. ಸೊ ಓಕೆ ಬನ್ನಿ ಇವಾಗ ಹೋಗೋಣ. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ. ಯಾರನ್ನು ಕರ್ಕೊಂಡು ಈ ಮಕ್ಳುಗಳು ಮಾತ್ರ, ಇವನನ್ನು ಮಾತ್ರ ಕರ್ಕೊಂಡು ಬರ್ಬೋದು. ಬರೀ ಗಲಾಟೆ, ಬರೀ ತೀಟೆ. ನೀನು ಕರ್ಕೊಬಲ್ಲ, ಇನ್ನೊಂದ್ಸಲ ನಿಜವಲ್ಲೂ ಕರ್ಕೊಬರಲ್ಲ. 10 ನಿಮಿಷಕ್ಕೂ ಅಪ್ಪ 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 ಮಾಡಿ ತಲೆ ತಿಂದ ಆಗ್ತಾನೆ ಸುಮ್ಮನೆ. ಅಯ್ಯ ಬಾ, ನೀನೆಲ್ಲ ಇದ್ದೀಯಾ? ಕರ್ಕೊಂಡು ಹೋಗೋ, ಕುಣ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ಹೋಗೋರ್ಸುತ್ತೆ. ಯಾವುದೋ ಗೊತ್ತಿಲ್ಲ. ಮಾರ್ಕಂಡೇಶ್ವರ ದೇವಸ್ಥಾನ ಇದು. ಸ್ನೇಹಿತರೆ ಇದು ಮರ ಎಲೆನೇ ಇಲ್ಲ, ಸಂಪಿಗೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಫುಲ್ಲು ಸಂಪಿಗೆ ಬಿಟ್ಟಿದೆ, ಒಂದು ಎಲೆನೂ ಇಲ್ಲ. ಆದರೆ ಸಂಪಿಗೆ ಮಾತ್ರ ಬಿಟ್ಟಿದೆ, ಬಿಳಿ ಹೂವಲ್ಲ ಮತ್ತು ಸಂಪಿಗೆ ಹೂವು
ಕಾಡು ಸಂಪಿಗೆ ಎಷ್ಟು ಬಿಸಿಲು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡಿ ಕೆಳಗಡೆಯಿಂದ ಹೆಂಗೆ ಕಾಣುತ್ತೆ ಬೆಟ್ಟ, ಆಲದ ಮರ ಇದು. ಸೊ ನೋಡಿ ಈಗ ಮೆಟ್ಲು, ಇಲ್ಲಿಂದ ಮೆಟ್ಲಿದೆ, ಹತ್ಕೊಂಡು ಹೋಗ್ಬೋದು. ಚಿರತೆ ಬಂದ್ಬಿಟ್ಟಿದೆ ಅಂತ ಇಲ್ಲಿ. ಸೊ ಅದಕ್ಕೋಸ್ಕರ ಮಕ್ಕಳು 120 ಆಗಿ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕೆಳಗಡೆ ಬಂದಿದ್ದೀವಿ. ಸೊ ಬನ್ನಿ ಮೆಟ್ಲು ಹತ್ರ ಬಂದಿದ್ದೀವಿ, ಮೆಟ್ಲು ನೋಡ್ಕೊಂಡು ಹೋಗೋಣ. ಸೊ ಇದು ನೋಡಿ ಮೆಟ್ಲು ಹತ್ಕೊಂಡು ಹೋಗೋದು, ಮೆಟ್ಲು ಹತ್ಕೊಂಡು ಹೋಗ್ಬೋದು, ಜಾಸ್ತಿ ದೂರ ಏನಿಲ್ಲ. ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಬೆಟ್ಟ. ಸೊ ನೋಡಿ ಇಲ್ಲಿ ಚಿರತೆಗಳು ಬಂದಿದೆ ಅಂತೆ ನೋಡಿ. ಈ ಜನ ಜಾಸ್ತಿ ಯಾರು ಇರಲ್ವಲ್ಲ ಇಲ್ಲಿ, ಖಂಡಿತ ಚಿರತೆ ಇದ್ದೇ ಇರುತ್ತೆ ಇಲ್ಲಿ. ಸೊ ಹುಷಾರಾಗಿರ್ಬೇಕು ಸ್ವಲ್ಪ. ಸೊ ಇದು ಬಲ್ಲಮುರಿ ಗಣಪತಿ. ಫಸ್ಟ್ ಹೋಗ್ಬೇಕಾದ್ರೆ ಇದು ಪಾದ, ಇದು ಕಾರಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾರೆ ಇದು ಪಾದ. ಇಲ್ಲಿ ಗಣಪತಿ ದೇವಸ್ಥಾನ ಇದೆ, ಸುತ್ತಮುತ್ತ ನೋಡಿ ಹೀಗಿರುತ್ತೆ. ಹಾಂ, ಫಾರೆಸ್ಟ್ ಆಫೀಸರ್ದು ಇಲ್ಲಿ ಕಾಡು ಇಲ್ಲಿ ಚಿರತೆ ಇದೆಯಾ ಜಾಸ್ತಿ ಇಲ್ಲಿ? ಹೌದಾ? ಬಂದು 7-8 ವರ್ಷ ಆಯಿತು. ಹಾಂ ಇಲ್ಲೇ ಇದೆ. ಯಾರ ಕಣ್ಣು ಕಾಣಲ್ಲ ಅಷ್ಟಾಗಿ. ಕಾಣುತ್ತೆ ನೈಟು, ನಮ್ಮ ನೈಟ್ ಬರ್ತಿದ ಮೇಲೆ ನಮ್ಮ ಕಣ್ಣು ಕಾಣುತ್ತೆ. ಇಲ್ಲಿ ನೈಟ್ ಉಳ್ಕೊಬಾರ್ದು ಅಂತಲ್ಲ ಏನು ಕಣ? ನೈಟ್ ಹತ್ತಲ್ಲ ರೌಂಡ್ಸ್ ಬರ್ತೀನಿ ಒಳಗಡೆ. ಹಾಂ ಹೌದಾ? ಒಳಗೆ ಹೋಗ್ತೀನಿ ಮ್ಯಾಕತ್ತಲ್ಲ. ಇಲ್ಲಿ ನೈಟ್ ಏನಕ್ಕೆ ಆಲ್ಟ್ ಆಗ್ಬಾರ್ದು ಅಂತಾರಲ್ಲ? ಇಲ್ಲ ಆದ್ರೆ ಇದು ಕಲ್ಲ ಗೊತ್ತಾಗುತ್ತೆ. ಹೌದೇ? ಅದೊಂದು ಹಿಸ್ಟ್ರಿ ಇದೆ ಇಲ್ಲಿ. ಹಾಂ ಅಲ್ಲೊಂದು ಇದೆಯಲ್ಲ ಕಲ್ಲು. ಅಲ್ಲಿ ಕಾಣ್ತಿಲ್ಲ ಅದು. ಇಲ್ಲಿ ಯಾರು ಉಳ್ಕೊಳ್ಳೋದಿಲ್ವ ಹಂಗೆ ರಾತ್ರಿ ಹೊತ್ತು? ರಾತ್ರಿ ಹೊತ್ತು ಯಾರು ಉಳ್ಕೊಳ್ಳೋದಿಲ್ವ? 6 ಗಂಟೆ. ಅಲ್ಲಿ ನಿಂತ್ಕೊಂಡು ಫೋಟೋ ಅಲ್ಲೇ ಕಾಣುತ್ತೆ. ಅದು ಏನು ಕಲ್ಲಾಗಿರೋದಣ್ಣ ಅದು? ಕಲ್ಲಾಗಿರೋದು. ಹಾಂ ಹಾಂ. ಅದಕ್ಕೇನು 5 ಗಂಟೆ ಮೇಲೆ ಎಲ್ಲ ಪೂಜಾರಿಗಳು ಎಲ್ಲ ಬಾಕ್ಲು ಹಾಕೊಂಡು ಎಲ್ಲನೂ ಕಳಿಸ್ಬಿಡ್ತಾರೆ. ಅದು ಮನುಷ್ಯ ಅನಿಸುತ್ತೆ ಅಲ್ವ ಅದು? ಆಗಿನ ಕಾಲದ ಮುತ್ಕೊಂಬನೆ ಅದು. ಅಲ್ಲಿದ್ದಿದ್ದು ಕಲ್ಲಾಗ್ಬಿಟ್ಟಾರೆ. ಸೊ ಇಲ್ಲೆಲ್ಲ ನೋಡಿ ಕಲ್ಲುಗಳೆಲ್ಲ ಒಂಥರ ವಿಚಿತ್ರವಾಗಿದೆ, ಉದ್ದುದ್ದಕ್ಕೆ ಒಂಥರ. ಇಲ್ಲ ಬೇರೆ ಕಡೆ ನೋಡೋದಕ್ಕೂ ಇದು ನೋಡೋದಕ್ಕೂ ಒಂಥರ ಡಿಫ್ರೆಂಟ್ ಆಗಿದೆ ಕಲ್ಲು ನೋಡಿ. ಕಲ್ಲೆಲ್ಲ ಒಂಥರ ಡಿಫ್ರೆಂಟ್ ಆಗೈತೆ ಗುರು. ಇದು ಏನೋ ಇತಿಹಾಸ ಇದೆ ದೇವಸ್ಥಾನದ್ದು. ಸೊ ರಾತ್ರಿ ಹೊತ್ತು ಉಳ್ಕೊಬಾರ್ದು ಅಂತ. ಸೊ ಅದಕ್ಕೋಸ್ಕರ ಯಾರು ಇಲ್ಲಿ ಇರಲ್ವಂತೆ. 5 ಗಂಟೆ ಆದಮೇಲೆ ಎಲ್ಲ ಹೊಂಟೋಗ್ಬಿಡ್ತಾರಂತೆ. ನೋಡಿದ್ರಲ್ಲ ಇಲ್ಲಿ ಗಂಟ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಸೊ ಇವತ್ತು